ಡ್ರೋನ್ ಪ್ರತಾಪೇ ತಪ್ಪು, ಫೇಕ್ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಓಕೆ, ಡೈಲಿ ನೋಡ್ತೀರಾ? ಓಕೆ ಮ್ಯಾಮ್, ಯಾರು ವಿನ್ ಆಗ್ಬೋದು ಕನ್ನಡ ಬಿಗ್ ಬಾಸ್ ಅಲ್ಲಿ ಈ ಸಲ? ವಿನಯ್. ಹೆಂಗೆ ಹೇಳ್ತೀರಾ? ಅವರ ಆಟ ಆಡೋ ಸ್ಟೈಲು, ಅವ್ರು ಯೂಸ್ ಮಾಡೋ ಟ್ಯಾಕ್ಟಿಕ್ಸ್ ಎಲ್ಲ ನೋಡಿದರೆ ವಿನಯ್ ಗೆಲ್ಲೋದು. ಓಕೆ, ನಿನ್ನೆ ಒಂದು ಜಗಳ ಆಯಿತು ಡ್ರೋನ್ ಪ್ರತಾಪ್ ಅವರು ಮತ್ತೆ ಯಾರ್ದು ಸರಿ ಯಾರ್ದು ತಪ್ಪು? ಇಲ್ಲ, ಡ್ರೋನ್ ಪ್ರತಾಪೇ ತಪ್ಪು, ಬಿಕಾಸ್ ಅವರು ತುಂಬ ಫೇಕ್ ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ವಿನಯ್ ಏನೇ ಇದ್ದರೂ ಡೈರೆಕ್ಟ್ ಮಾತಾಡ್ತಾರಲ್ಲ, ಸೊ ಹಾಗಾಗಿ ಡ್ರೋನ್ ಪ್ರತಾಪೇ ತಪ್ಪು. ಸೊ ಏನಪ್ಪ ಅಂದರೆ ತುಂಬ ಜನ ಹೇಳ್ತಾ ಇದ್ದಾರೆ ವಿನಯ್ ಅವ್ರದ್ದೇ ತಪ್ಪು ಅಂತ. ಇಲ್ಲ, ಆ್ಯಕ್ಚುಲಿ ಅವ್ರು ಮಾತಾಡಿದ ತಪ್ಪಿತ್ತು. ಡ್ರೋನ್ ಪ್ರತಾಪ್ ಆ ರೀತಿ ಏಕಾಏಕಿ ಮಾತಾಡಬಾರ್ದಾಗಿತ್ತು. ಅವ್ರು ಯೂಸ್ ಮಾಡಿದಂಥ ಕೆಲವೊಂದು ವರ್ಡ್ಸ್ ರಾಂಗ್ ಇತ್ತು. ಹಾಗಾಗಿ ವಿನಯ್ ಅವರು ಏನು ರಿಯಾಕ್ಟ್ ಮಾಡಬೇಕು ಅದಕ್ಕೆ ಕರೆಕ್ಟಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸೊ ವಿನಯ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು 2 ನಿಮಿಷ. ಇಲ್ಲ, ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಸ್ಟ್ರೈಟ್ ಫಾರ್ವರ್ಡು, ಏನೇ ಇದ್ದರೂ ಎಲ್ಲ ಡೈರೆಕ್ಟ್ ಒಪಿನಿಯನಾಗಿ ಹೇಳ್ತಾರೆ, ಏನೂ ಕ್ಲೋಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನನಗೆ ವಿನಯ್ ಇಷ್ಟ, ಅವರೇ ಗೆಲ್ಲಬೇಕಂತ ಆಸೆ ಇದೆ. ಇನ್ನು ಸ್ವಲ್ಪ ಅಗ್ರೆಷನ್ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಡೆಫಿನೆಟಾಗಿ ಅವ್ರು ವಿನ್ ಆಗ್ತಾರೆ. ಕೋಪ ಕಮ್ಮಿ ಮಾಡ್ಕೋಬೇಕು, ಸಡನ್ಲಿ ಕೋಪ ಬರುತ್ತೆ. ಹೌದು, ಸೊ ಕಡಿಮೆ ಮಾಡ್ಕೊಂಡ್ರೆ ಅವರೇ ವಿನ್ ಆಗಿಬಿಡ್ತಾರೆ ಸರ್. ಇಲ್ಲ, ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲೆಲ್ಲ ಹೇಳ್ತಿರೋ ಪ್ರಕಾರ ವಿನಯೇ ವಿನ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಅವ್ರಕಿನ್ನೂ ಚೆನ್ನಾಗಿ ಆಟ ಆಡೋರು ಇದ್ದಾರಲ್ವಾ? ಇದ್ದಾರೆ, ಬಟ್ ನಮಗೆ ಅವ್ರ ಕ್ಯಾರೆಕ್ಟರ್ ತುಂಬ ಒಪಿನಿಯನ್ ಆಗಿ ಎಲ್ಲ ಶೇರ್ ಮಾಡ್ತಾರಲ್ಲ, ಎಲ್ಲ ಓಪನ್ ಆಗಿ ಎಲ್ಲ ಶೇರ್ ಮಾಡ್ತಾರಲ್ಲ, ಹಾಗಾಗಿ ನಮಗೆ ವಿನಯ್ ಇಷ್ಟ. ಹಾಂ, ಓಕೆ. ಸೊ ಓಕೆ, ವಿನಯ್ ಸರ್ ಆಲ್ ದಿ ಬೆಸ್ಟ್. ನೀವೇ ವಿನ್ ಆಗಿ ಬನ್ನಿ ಬಿಗ್ ಬಾಸ್ನ. ಓಕೆ ಮ್ಯಾಮ್, ಇವಾಗ ಬಿಗ್ ಬಾಸ್ ನಡೆಸ್ತಾ ಇದ್ದಾರಲ್ವಾ? ಸೊ ಬಿಗ್ ಬಾಸ್ ನಡೆಸ್ತಿರುವಂಥ ಕಿಚ್ಚ ಸುದೀಪ್ ಅವ್ರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್, ಅವ್ರನ್ನ ಸೆಕೆಂಡ್ ಥಾಟ್ ಇಲ್ಲ ಅವ್ರ ಬಗ್ಗೆ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಹೀಗೆ ಕಂಟಿನ್ಯೂ ಮಾಡಲಿ, ಸ್ವಲ್ಪ ಅಗ್ರೆಷನ್ನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಸರ್. ಥ್ಯಾಂಕ್ ಯು.